ಭೀಮಸೇನ ದೇವರು ತಮ್ಮ ಅದ್ಭುತ ಪರಾಕ್ರಮದಿಂದ ಸುವಜ್ರನ ವಧೆ ಮಾಡಿ, ಕಳಿಂಗ ದೇಶದ ರಾಜ ಸುವಜ್ರನನ್ನ ವಧೆ ಮಾಡಿ ದುರ್ಯೋಧನಾದಿಗಳನ್ನ ಬಂಧನದಿಂದ ಬಿಡಿಸಿಕೊಂಡು ಬಂದಿದ್ದಾರೆ. ಕರ್ಣನ ಮೇಲೆ ವಿಶ್ವಾಸ ಇಟ್ಟು ಈ ದುರ್ಯೋಧನಾದಿಗಳು ಕರ್ಣನನ್ನ ಕೃಷ್ಣನಿಗಿಂತ ಅಧಿಕ ಅಂತ ನಂಬಿ ಆ ಕಳಿಂಗರಾಜನ ಮಗಳನ್ನ ಅಪಹರಿಸಿಕೊಂಡು ಬರ್ಲಿಕ್ಕೆ ಹೋಗಿದ್ರು. ಆವಾಗ ಅವನು ಬಂಧನ ಮಾಡಿಬಿಟ್ಟಿದ್ದ, ಕರ್ಣ ಪಲಾಯನ ಮಾಡಿದ್ದ. ಭೀಮಸೇನ ದೇವರೇ ಹೋಗಿ ಅವರನ್ನು ಬಿಡಿಸಿಕೊಂಡು ಬಂದಿದ್ದಾರೆ. ಆ ಕಳಿಂಗರಾಜನ ಸುವಜ್ರನ ಮಗಳನ್ನು ಕೂಡ ತರಿಸಿ ದುರ್ಯೋಧನನಿಗೆ ಕೊಟ್ಟು. ಇಷ್ಟು ಮಾಡಿದರೂ ಕೂಡ ಕೃತಜ್ಞತೆ ಇಟ್ಟುಕೊಳ್ಬೇಕಾಗಿತ್ತು ದುರ್ಯೋಧನಾದಿಗಳು. ಆದರೆ ಅವರು ಕೃತಜ್ಞರಾಗಿ ತಮಗೆ ಮುಖಭಂಗ ಆಯಿತು. ಆ ಮುಖಭಂಗ ಆದಾಗ್ಲೂ ಕೂಡ ಬಿಡಿಸಿದವನು, ಅನುಗ್ರಹ ಮಾಡಲಿಕ್ಕೆ ಬಂದವನು ಭೀಮಸೇನ ಅಂತ ಇನ್ನಷ್ಟು ಅವಮಾನ ಆಗಿ ಇವರನ್ನ ವಿಶೇಷವಾಗಿ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದೇ ನೋಡಿ ನಿಷ್ಕಾರಣ ದ್ವೇಷ ಅಂದ್ರೆ ಹೀಗೆ. ಉಪಕಾರ ಮಾಡಿದವರಿಗೆ ದ್ವೇಷ ಮಾಡ್ತಿದ್ದಾರೆ. ಭೀಮ ಹೋಗಿ ಅವರಿಗೆ ಉಪಕಾರ ಮಾಡಿದ, ಬಂಧನದಲ್ಲಿದ್ದವ್ರನ್ನ ಬಿಡಿಸಿ ಬಂದ, ಆದರೂ ಅವರು ದ್ವೇಷ ಮಾಡ್ತಾ ಇದ್ದಾರೆ. ಮೃಗಮೀನ ಸಜ್ಜನಾನಾಂ ಅಂತಾರೆ. ಆದ್ರೆ ಕೇವಲ ಭಾರತೀಯ ಅವತಾರ. ದ್ರೌಪದಿ ದೇವಿ ಭಾರತೀಯ ಅವತಾರ, ಬೇರೆ ದೇವತೆಗಳು ಆವೇಶ ಇತ್ತು. ಆದ್ರೆ ಕಾಳಿದೇವಿ ಶುದ್ಧ ಭಾರತೀಯ ಅವತಾರ. ಅಂಥ ಕಾಳಿದೇವಿಯನ್ನು ವಿವಾಹ ಮಾಡಿಕೊಂಡ ಪ್ರಸಂಗ ಮಾತ್ರ ಬಹಳ ವಿಚಿತ್ರ. ಕಾಶಿ ರಾಜ ತನ್ನ ಮಗಳು ಪರಮ ಸುಂದರಿಯಾಗಿರತಕ್ಕಂಥ ಕಾಳಿದೇವಿಗೆ ಒಂದು ಸ್ವಯಂವರ ಘೋಷಣೆ ಮಾಡಿರ್ತಾನೆ. ಅದು ಜಗತ್ ಪ್ರಸಿದ್ಧ ಕಾಳಿ ಸ್ವಯಂವರ ಅಂತ. ಕಾಳಿ ಸ್ವಯಂವರ ಅಂತ ಒಂದು ನಡೆದಿತ್ತು. ಭಾರತೀ ದೇವಿನೇ ಪೂರ್ತಿಯಾಗಿ ಕಾಳಿಯಾಗಿ ಅವತಾರ ಮಾಡಿದ್ರಿಂದ ಪರಮ ಸೌಂದರ್ಯ, 32 ಸಲ್ಲಕ್ಷಣ. ಅಂಥ ಕಾಳಿದೇವಿಯ ಸ್ವಯಂವರ ಏರ್ಪಾಡಾಗಿತ್ತು. ಜರಾಸಂಧಾದಿಗಳೆಲ್ಲ ಅಲ್ಲಿಗೆ ಬಂದಿದ್ರಂತೆ ಕಾಳಿ ಸ್ವಯಂವರಕ್ಕೆ. ಭೀಮನೂ ಕೂಡ ಹೋಗಿ ಕೂತಿದ್ದ. ಅನೇಕ ರಾಜರು ಬಂದಿದ್ರು. ಭೀಮ ಜರಾಸಂಧಾದಿಗಳು ಇರತಕ್ಕಂಥ ರಾಜಸಭೆಯಲ್ಲಿ ಆ ಕಾಳಿದೇವಿ ಇದ್ದು ಭೀಮನ ಕೊರಳಿಗೆ ಮಾಲೆ ಹಾಕಿದಾಗ ಎಲ್ರಿಗೂ ಸಿಟ್ಟು ಬಂತು. ಬಹಳ ಸಿಟ್ಟು ಬಂದದ್ದು ಜರಾಸಂಧನಿಗೆ. ಎಲ್ರಿಗೂ ಅಂತಂದ್ರೆ ದುಷ್ಟರಿಗೆ ಎಲ್ರಿಗೂ ಸಿಟ್ಟು ಬಂತು. ಜರಾಸಂಧ ಬಹಳ ಸಿಟ್ಟಾಗಿ ಭೀಮನ ಹತ್ರ ಯುದ್ಧಕ್ಕೆ ಬಂದಂತ, ಭೀಮನ ಹತ್ರ ಜಗಳಕ್ಕೆ ಬಂದಂತ. ನೀನ್ಯಾಕೆ ಮಾಲೆ ಹಾಕಿಸ್ಕೊಂಡಿ ಅಂತ. ಇದು ನೋಡಿ ಹಾಗೆ ಅಲ್ಲ, ಹಾಕಿದ್ದ ಅವಳು, ನೀನ್ಯಾಕೆ ಹಾಕಿಸ್ಕೊಂಡಿ ಅಂತ ಯುದ್ಧಕ್ಕೆ ಬರ್ತಿದ್ದಾನ. ಇದೇ ದುಷ್ಟ ಅಲ್ಲ. ಅವನ ಅಭಿಪ್ರಾಯ ಏನು ಅಂತಂದ್ರೆ, ನಿನಗೆ ಹಾಕ್ಲಿಕ್ಕೆ ಬಂದಾಗ ನೀನು ಜರಾಸಂಧನಿಗೆ ಹಾಕು ಅಂತ ತೋರಿಸಬೇಕಾಗಿತ್ತು ಅಂತ. ತೀರ್ಥ ಕೊಡ್ಲಿಕ್ಕೆ ಬಂದ ಕೆಲವರು ಅವ್ರಿಗೆ ಕೊಡ್ರಿ ಅಂತ ತೋರಿಸ್ತಿರ್ತಾರೆ. ಅವ್ರು ದೊಡ್ಡವರು ಅವ್ರಿಗೆ ಕೊಡ್ರಿ ಅಂತ. ಹಾಗೆ ಜರಾಸಂಧ ಅಂದ್ಕೊಂಡ, ಕಾಳಿ ಏನೋ ನಿನಗೆ ಹಾಕ್ಲಿಕ್ಕೆ ಬಂದಲ್ಲ ಭೀಮ, ನೀನ್ ನನ್ ತೋರಿಸಬೇಕಾಗಿತ್ತು ಅಂತ. ನೀನ್ ಹಂಗೆ ಹಾಕಿಸ್ಕೊಂಡಿ ನಾನಿರುವಾಗ, ನನಗೆ ಹಾಕು ಅಂತ ಹೇಳಬೇಕಾಗಿತ್ತೋ ಇಲ್ವೋ ಅಂತ ಅವ್ರಿಗೆಲ್ಲ ಸಿಟ್ಟು. ಬೇರೆಯವರಿಗೂ ಸಿಟ್ಟೇನು ಅಂತಂದ್ರೆ, ಯಾರೋ ಒಬ್ಬ ವಿಷ್ಣು ಭಕ್ತ ಹಾಕಿಸ್ಕೊಂಡಲ್ಲ ಅಂತ. ಹೀಗಾಗಿ ವೈಷ್ಣವರನ್ನೆಲ್ಲ ನಿಂದೆ ಮಾಡ್ಲಿಕ್ಕೆ ಶುರು ಮಾಡಿದ್ರಂತ. ಈ ರೀತಿ ನಿಂದೆ ಮಾಡಿದಾಗ ಭೀಮಸೇನ ದೇವರು ಆ ಎಲ್ಲ ಅವೈಷ್ಣವರಾಗಿರ್ತಕ್ಕಂಥ ಆ ದುಷ್ಟ ರಾಜರನ್ನ ವಾದದಲ್ಲಿ ಸೋಲಿಸಿ, ಜರಾಸಂಧನನ್ನು ಕೂಡ ಸೋಲಿಸಿ ಕಾಳಿದೇವಿಯನ್ನು ಗೆದ್ದು ಮದುವೆ ಮಾಡಿಕೊಂಡ್ರು ಅಂತಿದೆ. ಅದೆಲ್ಲ ಯಾವ ರೀತಿ ವಾದದಲ್ಲಿ ಗೆದ್ರು ಏನು ಅಂತ ಅನ್ನೋದು ಬಹಳ ವಿಸ್ತಾರವಾದಂತಹ ಕಥಾಭಾಗ, ಬಹಳ ಪ್ರಮುಖವಾದಂತಹ ಭಾಗ. ಆದ್ರಿಂದ ಅದು ಇವತ್ತೇ ಆಗಲಿ ಅಂತಿದ್ಯೋ ಏನೋ ದೇವರ ಸಂಕಲ್ಪ. ಭೀಮಸೇನ ದೇವರು ಈ ಜರಾಸಂಧಾದಿಗಳೆಲ್ಲ ಯುದ್ಧಕ್ಕೆ ಬಂದ್ರಂತ. ಯುದ್ಧಕ್ಕೆ ಬಂದಾಗ ಮೊದಲು ಅವ್ರ ಹತ್ರ ಕೇಳಿದ್ರು, ನಿಮ್ಗೆ ಏನೀಗ ಸಮಸ್ಯೆ ಅಂತ. ಅವ್ರು ಹೇಳ್ತಾರೆ, ಒಬ್ಬ ವೈಷ್ಣವನಾದವನು ನೀನು ಮಾಲೆ ಹಾಕಿಸ್ಕೊಂಡೇ ಅಲ್ಲ ಅಂತ ವೈಷ್ಣವರನ್ನೆಲ್ಲ ನಿಂದೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಅಂದ್ರೆ ಅವರದ್ದೆಲ್ಲ ತತ್ವ ಇತ್ತು, ವಿಷ್ಣು ಸರ್ವೋತ್ತಮ ಅಂತ ಅನ್ನೋದೇ. ಅದಕ್ಕೆ ನಾವು ವಿರೋಧಿಗಳು. ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ನೀನು ಮಾಲೆ ಹಾಕಿಸ್ಕೊಂಡಿದ್ದಿ, ಅದು ನಮಗ್ ಸಮಾಧಾನ ಅಲ್ಲ. ವಿಷ್ಣು ಸರ್ವೋತ್ತಮತ್ವನೇ ನಮಗೆ ಆ ಸಿದ್ಧಾಂತದ ಮೇಲೆ ವಿರೋಧ ಅಂದ್ರು. ಆಗ ವಾದಕ್ಕಿಳಿತು. ಭೀಮಸೇನ ದೇವರಂತಾರೆ, ಯಾಕೆ ನಮಗೆ ವಿಷ್ಣು ಸರ್ವೋತ್ತಮತ್ವದ ಮೇಲೆ ಅಷ್ಟು ಆಕ್ರೋಶ, ನಾನು ಅದನ್ನು ಸಾಧನೆ ಮಾಡ್ತೇನೆ ಅಂತಂದು. ಹೀಗೆ ಕಾಳಿ ಸ್ವಯಂವರದಲ್ಲಿ ನಡೆದದ್ದು ದೊಡ್ಡ ವಾಕ್ಯಾರ್ಥಗೋಷ್ಠಿ, ಚರ್ಚಾಗೋಷ್ಠಿನೇ ನಡೀತು. ಕಾಳಿದೇವಿ ಭೀಮನಿಗೆ ಮಾಲೆ ಹಾಕಿದಾಗ ಮೊದಲು ನಡೆದದ್ದು ಚರ್ಚಾಗೋಷ್ಠಿ. ಭೀಮಸೇನ ದೇವರು ಮೊದಲು ಸಮರ್ಥನೆ ಮಾಡಿದ್ರಂತೆ. ವಿಷ್ಣು ಸರ್ವೋತ್ತಮತ್ವ ವೇದದಲ್ಲಿ ಬಂದಿದೆ, ವೇದದಲ್ಲಿ ಬಂದಿರತಕ್ಕಂಥ ಪ್ರಮುಖವಾದ ಪ್ರಮೇಯ, ಅದು ಎಲ್ಲರೂ ಒಪ್ಪಲೇಬೇಕಾದದ್ದು. ಅದನ್ನ ನಾನು ಸಮರ್ಥನೆ ಮಾಡ್ತಾ ಇದ್ದೀನಿ, ಅದನ್ನು ವಾದ ಮಾಡಿಕೊಂಡು ಎಲ್ಲಾ ಕಡೆ ಸ್ಥಾಪನೆ ಮಾಡಿದ್ದೀನಿ. ನಿಮ್ಗೆ ಯಾಕೆ ಅದರ ಮೇಲೆ ಸಿಟ್ಟು? ನಾನೇನು ನನ್ನ ಸ್ವಂತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಲ್ಲ, ಅನಾದಿ ಅಪೌರುಷೇಯವಾಗಿರತಕ್ಕಂಥ ಪರಮ ಪ್ರಮಾಣವಾದ ವೇದದ ಸಿದ್ಧಾಂತ ವಿಷ್ಣು ಸರ್ವೋತ್ತಮತ್ವ, ಅದನ್ನು ಸ್ಥಾಪನೆ ಮಾಡಿದ್ದೀನಿ ಎಂದು. ವೇದವೇ ಪ್ರಮಾಣ ಅಲ್ಲ ಅಂದ್ರಂತ ಅವರೆಲ್ಲ. ವೇದವೇ ಪ್ರಮಾಣ ಅಲ್ಲ, ನಮ್ಮ ಶೈವಾಗಮ ಇತ್ಯಾದಿಗಳಿದೆ, ಅದು ಪ್ರಮಾಣ ಅಂದ್ರು. ಆಗ ಭೀಮಸೇನ ದೇವರು, ಪೂರ್ವಂ ವಾಕ್ಯೈರ್ ವೈದಿಕೈಸ್ತಾನ್ ಸ ಭೀಮೋ ದಿಗ್ಗೇ ತರ್ಕೈ ಸಾಧುಭಿ ಸಂಪ್ರಯುಕ್ತೈ. ವೇದವಾಕ್ಯಗಳನ್ನು ಹೇಳಿ
ಯಾವಾಗಲೂ ವೇದಕ್ಕೆ ಅಪೌರುಷೇಯತ್ವ ಸಾಧನೆ ಮಾಡಿ, ವೇದ ಯಾರೂ ಮಾಡಿದ್ದಲ್ಲ, ಯಾರಾದರೂ ಮಾಡಿದ್ದಾರೆ ಅಂತಾದ್ರೆ ಅವರವರ ಭಾವನೆಗಳನ್ನ ಅದರಲ್ಲಿ ತುಂಬಿದ್ದಾರೆ, ಆರೋಪಿಸಿದ್ದಾರೆ ಅಂತ ಆಗ್ತಿತ್ತು. ಯಾರೂ ಮಾಡಿದ್ದಲ್ಲ. ವೇದ ಅಪೌರುಷೇಯ, ಅನಾದಿ ನಿತ್ಯ ಸನಾತನವಾದದ್ದು. ಯಾರಾದರೂ ಮಾಡಿದ್ರೆ ಅದರ ಮೇಲೆ ಅಪನಂಬಿಕೆ ಮಾಡಬೇಕು. ಯಾರೂ ಮಾಡಿದ್ದಲ್ಲ, ಯಾವ ಮತದ ಮೂಲ ಪುರುಷರೂ ಮಾಡಿದ್ದಲ್ಲ. ಅನಾದಿ ನಿತ್ಯವಾದದ್ದು ಅಂತ ಅದನ್ನು ಸಮರ್ಥನೆ ಮಾಡಿ, ಅದರಿಂದ ವೇದ ಪ್ರಮಾಣ ಅನ್ನೋದನ್ನು ಸಮರ್ಥನೆ ಮಾಡಿ, ವೇದ ವಾಕ್ಯಗಳನ್ನೆಲ್ಲ ಉಲ್ಲೇಖ ಮಾಡಿ, ಆ ವೇದದಿಂದ ವಿಷ್ಣು ಸರ್ವೋತ್ತಮತ್ವ ಸಾಧನೆ ಮಾಡಿದ್ರು. ಮತ್ತು ಸದಾಗಮ ಇಷ್ಟ, ವೇದಕ್ಕೆ ಅನುಕೂಲವಾಗಿರತಕ್ಕಂಥ ಬೇರೆ ಬೇರೆ ಸದಾಗಮಗಳೇನಿದೆ, ದಿಗ್ಗಜು ಸಾಮಾಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಇತ್ಯಾದಿಗಳು ಹೆಚ್ಚಾನುಕೂಲಮೇ ತಸ್ಯ ಸತ್ಯಶಾಸ್ತ್ರಂ ಪ್ರಕೀರ್ತಿತಂ ಅಂತ ಹೇಳಿದಂತೆ 4 ವೇದ, ಪಂಚಮ ವೇದ ಎಲ್ಲದಕ್ಕೂ ಅನುಕೂಲವಾಗುವ ರೀತಿಯಲ್ಲಿರ್ತಕ್ಕಂಥದ್ದು. ಅಂತಹ ಸದಾಗಮಗಳಿಂದ ವೇದ ಪ್ರಮಾಣ ಹರಿಸರ್ವೋತ್ತಮ ಅನ್ನೋ ಪ್ರಮೇಯವನ್ನ ಸಾಧನೆ ಮಾಡಿದೆ. ಆಮೇಲೆ ನೀವಿದನ್ನೆಲ್ಲ ಒಪ್ಪೋದಿಲ್ಲ, ನಿಮ್ಮ ಶಾಸ್ತ್ರಗಳಿಂದಲೇನೆ ವೇದ ಪ್ರಾಮಾಣ್ಯ ಸಮರ್ಥನೆ ಮಾಡ್ತೀನಿ ಅಂತ ಶೈವಾಗಮಗಳನ್ನು ತಗೊಂಡು ಆ ಶೈವಾಗಮಗಳಲ್ಲೇ ಉಲ್ಲೇಖ ಮಾಡಿ ವಾಕ್ಯಗಳನ್ನ ಅದರಿಂದ ವೇದ ಪ್ರಾಮಾಣ್ಯ ಸಮರ್ಥನೆ ಮಾಡಿದರು. ಎಂಥ ಜ್ಞಾನ ಭೀಮಸೇನ ದೇವರಿಗೆ ಅಂತ ಹೇಳ್ತೇನೆ. ವೇದಾಧಿಕ್ಯಂ ಶೈವಶಾಸ್ತ್ರಾಣಿ ಚಾಹು, ಶೈವಶಾಸ್ತ್ರದಲ್ಲೇ ವೇದಾಧಿಕ್ಯ ಇದೆ. ಹಿಂದೆ ಪೂಜ್ಯರಾದಂಥ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅದ್ವೈತ ಭಾಷ್ಯದಲ್ಲೇ ದ್ವೈತ ಇದೆ ಅಂತ ಸಮರ್ಥನೆ ಮಾಡಿ ತೋರಿಸ್ತಿದ್ರಂತೆ. ವಿದ್ಯಾಮಾನ್ಯ ತೀರ್ಥರು ಹೇಳ್ತಿದ್ರು, ಅವರವರ ಶಾಂಕರ ಭಾಷ್ಯ ತಂದು ತೋರಿಸ್ತಿದ್ರಂತೆ. ಹೀಗೀಗೆ ಆಚಾರ್ಯ ಶಂಕರಾಚಾರ್ಯ ಮಾಡಿದ್ದಾರೆ ನೋಡ್ರಿ ಅಂತ ಅವರನ್ನ ವಾದದಲ್ಲಿ ಸೋಲಿಸ್ತಾ ಇದ್ರು. ಹಾಗೆ ಶೈವಾಧಿಕ್ಯ ವೇದಾಧಿಕ್ಯಂ ಶೈವಶಾಸ್ತ್ರಾಣಿ ಚಾಹು, ಶೈವಾಗಮಗಳಲ್ಲೇ ವೇದ ಪ್ರಮಾಣ ಅಂತ ಅನ್ನೋದಿದೆ. ವೇದ ಭಾಷ್ಯರ ನಿಂದೆ, ಯಾರು ವೇದವನ್ನ ಪ್ರಮಾಣ ಅಂತ ಒಪ್ಪೋದಿಲ್ಲ ಅಂಥ ಮತಗಳ ನಿಂದೆಯನ್ನ ಶೈವಾಗಮಗಳೇ ಮಾಡಿದ್ದಾವನು. ಶೈವಾಗಮಗಳಲ್ಲೇ ವೇದ ಭಾಷ್ಯರ ನಿಂದೆ ಇದೆ. ಹಾಗೆ ಶಾಕ್ತೇಯ ಮತ ಅಂತ ಒಂದಿದೆ. ಶಕ್ತಿಯನ್ನೇ ಪರದೇವತೆ ಅಂತ ಹೇಳ್ತಕ್ಕಂತಹ ಶಾಕ್ತೇಯ ಮತ, ಸ್ಕಂದನನ್ನೇ ಪರದೇವತೆ ಅಂತ ಹೇಳ್ತಕ್ಕಂತಹ ಸ್ಕಾಂದ ಮತ, ಸೂರ್ಯನೇ ಸರ್ವೋತ್ತಮ ಅಂತ ಹೇಳುವಂತಹ ಸೌರಮತ, ಇವುಗಳನ್ನೆಲ್ಲ ಅದದೇ ವಾಕ್ಯಗಳೇ, ಆ ಮತಗಳೇ ನಿಂದನೆ ಮಾಡಿದೆ. ಅದರ ಮೂಲ ಗ್ರಂಥಗಳಲ್ಲೇ ಅದರ ಖಂಡನೆ ಇದೆ ಅಂತ ಅನ್ನೋದನ್ನು ತೋರಿಸಿ, ಅವರವರ ಗ್ರಂಥಗಳಲ್ಲೇ ವೇದವು ವಿಷ್ಣು ಪರ, ವೇದದ ಸಿದ್ಧಾಂತ ಹರಿಸರ್ವೋತ್ತಮ ಅನ್ನೋದು ಅವರ ಗ್ರಂಥಗಳಲ್ಲೇ ಪ್ರತಿಪಾದ್ಯ ಆಗಿದೆ ಅಂತ ಹೇಳಿ ಅವರ ಬಾಣ ತಗೊಂಡು ಅವರಿಗೆ ಚುಚ್ಚಿದ ಹಾಗೆ ಆ ರೀತಿಯಾಗಿ ಅವರ ಯುಕ್ತಿಯಿಂದ ಅವರ ಶಾಸ್ತ್ರದಿಂದಲೇನೆ ವೇದ ಪ್ರಾಮಾಣ್ಯ ಸಮರ್ಥನೆ ಹರಿಸರ್ವೋತ್ತಮತ್ವ ಸಮರ್ಥನೆ ಮಾಡಿದ್ರಂತೆ ಭೀಮಸೇನ ದೇವರು. ಆಮೇಲೆ ಎಲ್ಲಿಯೂ ಕೂಡ ವೇದದಲ್ಲಂತೂ ಎಲ್ಲಿಯೂ ವಿಷ್ಣುವಿಗಿಂತ ಶ್ರೇಷ್ಠ ಮತ್ತೊಬ್ಬನಿದ್ದಾನೆ ಅಂತ ಎಲ್ಲಿಯೂ ಇಲ್ಲ. ಹೀಗೆ ಶೈವಾದಿ ಆಗಮಗಳು, ಶೈವ ಮತ, ಶಾಕ್ತ ಮತ, ಸ್ಕಾಂದ ಮತ, ಅದರ ಪ್ರಮಾಣಗಳನ್ನೇ ಉಲ್ಲೇಖ ಮಾಡಿ ಭೀಮಸೇನ ದೇವರು ಹರಿಸರ್ವೋತ್ತಮತ್ವ ಸಾಧನೆ ಮಾಡಿದೆ. ಮತ್ತೆ ಬೌದ್ಧಾಗಮ, ಚಾರ್ವಾಕ ಮತ, ಅದರ ವಿಚಾರನೂ ತಗೊಂಡ್ರಂತೆ. ಬೌದ್ಧಾಗಮದಿಂದಲೇನೆ ಹರಿಸರ್ವೋತ್ತಮತ್ವ ಸಾಧನೆ ಮಾಡ್ತೀನಿ ಎಂದ್ರು. ಬೌದ್ಧಾಗಮ ನಿಜವಾಗೂ ವೇದ ನಿಂದಕ, ವೇದ ಅಪ್ರಮಾಣ ಅಂತ ಹೇಳೋದು ಬೌದ್ಧ ಶಾಸ್ತ್ರ, ಬೌದ್ಧ ಮತ. ವೇದ ಒಪ್ಪೋದಿಲ್ಲ ಅವರು. ಶೂನ್ಯವೇ ಪರತತ್ವ ಅಂತಾರೆ, ವಿಷ್ಣು ಪರತತ್ವ ಅಂತ ಹೇಳೋದಿಲ್ಲ. ಅಂಥ ಬೌದ್ಧ ಮತದಿಂದ ಹರಿಸರ್ವೋತ್ತಮತ್ವ ಸಾಧನೆ ಮಾಡಿದ್ರು. ಹೇಗೆ ಅಂದ್ರೆ ಬೌದ್ಧ ಮತಕ್ಕೆ ಮೂಲ ಪ್ರವರ್ತಕ ಯಾರು? ಬುದ್ಧ. ಆ ಬುದ್ಧ ಸರ್ವಜ್ಞನಾದಂತಹ ವಿಷ್ಣು. ಆದ್ರಿಂದ ನಿಮ್ಮ ಮತದಲ್ಲಿ ಮೂಲ ಪ್ರವರ್ತಕ ಸರ್ವೋತ್ತಮ ಅಂತ ಯಾರು ಹೇಳ್ತೀರಿ, ಅವನು ನಮ್ಮ ವಿಷ್ಣುವೇ ಆಗಿದ್ದಾನೆ ಅಂತ ಹೇಳಿ ಬೌದ್ಧ ಮತದಿಂದಲೇನೆ ವಿಷ್ಣು ಸರ್ವೋತ್ತಮತ್ವ ಸಾಧನೆ ಮಾಡಿ. ಬೌದ್ಧ ಮತಕ್ಕೆ ನಿಜವಾಗಿಯೂ ಮೂಲ ಯಾರು ಅಂತಂದ್ರೆ ವಿಷ್ಣುವೇ ಮೂಲ. ಯಾಕೆ? ಇತಿಹಾಸದಲ್ಲಿ ಬರ್ತಕ್ಕಂಥ ಬುದ್ಧ ಒಬ್ಬನಿದ್ದಾನೆ. ಎಲ್ಲೋ ಹೋಗ್ತಾ ಇದ್ದಂತೆ, ಯಾರೋ ಒಬ್ಬ ರೋಗಿಯನ್ನ ನೋಡಿದ, ಅವನಿಗೆ ಮನಸ್ಸಿಗೆ ಬೇಜಾರಾಯ್ತಂತೆ. ಇನ್ನೊಂದ್ ಕಡೆ ನೋಡಿದ, ಯಾರೋ ಶವ ತಗೊಂಡು ಹೋಗ್ತಿದ್ರಂತೆ, ಆ ಶವ ನೋಡಿದಾಗ ಲೋಕದ ಮೇಲೆ ವೈರಾಗ್ಯ ಬಂತಂತೆ. ಒಬ್ಬ ರೋಗಿಯನ್ನು ನೋಡಿ ವೈರಾಗ್ಯ ಬಂತು, ಶವ ನೋಡಿ ವೈರಾಗ್ಯ ಬಂತು, ಇನ್ನೊಬ್ಬ ಬಡವನನ್ನು ನೋಡಿ ವೈರಾಗ್ಯ ಬಂತು. ಬೋಧಿ ವೃಕ್ಷದ ಕೆಳ ಕೂತ್ಕೊಂಡು ಧ್ಯಾನ ಮಾಡಿದ, ಜ್ಞಾನೋದಯ ಆಯ್ತಂತೆ. ಇದು ಐತಿಹಾಸಿಕ ಬುದ್ಧನ ಕಥೆ. ಆದ್ರೆ ಈ ಬುದ್ಧ ಬೌದ್ಧ ಮತವನ್ನು ಮುಂದುವರಿಸಿದವನಷ್ಟೇನೆ. ಮುಂದುವರಿಸಿದ್ದವನು ಮೂಲ ಹುಟ್ಟಿದ್ದೆಲ್ಲಿಂದ ಅಂತಂದ್ರೆ ಪರಮಾತ್ಮ ಬುದ್ಧಾವತಾರ ಮಾಡಿ ಬೌದ್ಧಾಗಮವನ್ನು ಮೊದಲು ಜಗತ್ತಿಗೆ ಕೊಟ್ಟದ್ದೇ ಪರಮಾತ್ಮ. ತ್ರಿಪುರಾಸುರರು ಅಂತಿದ್ರು. ತ್ರಿಪುರಾಸುರನ್ನೆಲ್ಲ ಸಂಹಾರ ಮಾಡಿದ್ರಂತೆ ದೇವತೆಗಳು. ಯಸ್ತ್ರೈ ಪುರಾಣಾಂ ಪ್ರಥಮೋತ್ರ ಜಾತಃ ಶುದ್ಧೋಧನೇತ್ತೇ ಭಜಿನೇತಿ ಚೋಕ್ತಃ. ಆ ತ್ರಿಪುರಾಸುರರಲ್ಲಿ ಒಬ್ಬ ಶುದ್ಧೋಧನ ಅಂತಿದ್ನಂತೆ. ಅವನಿಗೆ ಇನ್ನೊಂದು ಹೆಸರು ಜಿನ ಅಂತಿತ್ತಂತೆ. ಅವನ ಪತ್ನಿಯಲ್ಲಿ ಪರಮಾತ್ಮ ಅವತಾರ ಮಾಡಿದನಂತೆ. ಅಂದ್ರೆ ಯಾವುದೋ ಒಂದು ಮಗು ಹುಟ್ಟಿತು. ಹುಟ್ಟಿದಂಥ ಮಗುವಿನಲ್ಲಿದ್ದ ಜೀವವನ್ನು ತೆಗೆದು ಹೊರಗೆ ಹಾಕಿ ಪರಮಾತ್ಮ ತಾನು ಒಳಗೆ ಪ್ರವೇಶ ಮಾಡಿದನು. ಅದು ಯಾರಿಗೂ ಗೊತ್ತಿಲ್ಲ. ಆ ಜೀವ ಹೋಯ್ತು, ಪರಮಾತ್ಮ ಪ್ರವೇಶ ಮಾಡಿ ಮಗು ಹುಟ್ಟಿತು ಅಂತ ಅವರೆಲ್ಲರೂ ಸೇರಿ ವೈದಿಕ ಮಂತ್ರಗಳಿಂದ ಸಂಸ್ಕಾರ ಮಾಡಿದ್ರಂತೆ.
ಜಾತಕರ್ಮ ಇದೆಲ್ಲ ಆಗಬೇಕಲ್ಲ, ನಾಮಕರಣ ಎಲ್ಲ ವೈದಿಕ ಮಂತ್ರದಿಂದ ಸಂಸ್ಕಾರ ಮಾಡಿದ್ರು. ಅವರೆಲ್ಲ ತ್ರಿಪುರಾಸುರರು ಈ ರೀತಿ ಹುಟ್ಟಿದ್ರಂತೆ, ವೈದಿಕರಾಗಿ ಹುಟ್ಟಿದ್ರಂತೆ ಕಲಿಯುಗದ ಆರಂಭದಲ್ಲಿ. ನಾವು ವೇದ ಮಾರ್ಗವನ್ನೇ ಅನುಸರಿಸಿ ಮೋಕ್ಷಕ್ಕೆ ಹೋಗಿಬಿಡೋಣ. ಆವಾಗ ಹುಟ್ಟಿದಂತಹ ಮಗುವಿಗೆ ವೇದೋಕ್ತ ಸಂಸ್ಕಾರ ಮಾಡುವಾಗ ನಕ್ಕು ಬಿಡ್ತಂತೆ ಮಗು ನಕ್ಕಾಗ ಆಶ್ಚರ್ಯ ಆಯ್ತು ಅವರಿಗೆ. ಏನು ಹುಟ್ಟಿದ ಮಗು ನಗುತ್ತಾ ಇದೆಯಲ್ಲ ದೊಡ್ಡವ್ರ ನಕ್ಕ ಹಾಗೆ ಅಂತ. ನಗ್ತಾ ಇದೆಯಲ್ಲ, ಏನಾಯ್ತಿದು ಮಗು ವಿಚಿತ್ರವಾಗಿದೆ ಅಂತ ಮಾತಾಡ್ಕೊಳ್ಳುವಾಗ ಈ ಮಗು ಮಾತಾಡ್ಲಿಕ್ಕೂ ಶುರು ಮಾಡಿತು. ನಾನು ಯಾಕೆ ನಗ್ತಿದ್ದೀನಿ ಅಂದ್ರೆ, ವೇದ ಅಪ್ರಮಾಣವಾದ ವೇದ ಮಂತ್ರದಿಂದ ನನಗೆ ಜಾತಕರ್ಮ ಸಂಸ್ಕಾರ ಮಾಡ್ತಿದ್ದೀರಿ, ವಿಸಾಕ್ರಿ ವೇದ ಅಂತ ಮಾತಾಡ್ತು. ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಇನ್ನೂ ಆಶ್ಚರ್ಯ ಆಯ್ತು ಅವ್ರಿಗೆ. ಏನೋ ಒಂದು ಮಹತ್ವ ಇದೆ ಈ ಶಿಶುವಿನಲ್ಲಿ ಅಂತ ಯೋಚನೆ ಮಾಡಿದ್ರು. ಆಗತಾನೆ ಹುಟ್ಟಿದ ಜಾತ ಮಾತ್ರ ಶಿಶು, ಏನೋ ಮಹತ್ವ ಇದೆ ಅಂತಂದಾಗಿ, ಏನೋ ಮಹತ್ವ ಅಲ್ಲ, ಸರ್ವ ಮಹತ್ವ ನನಗೇ ಇದೆ ಅಂತ ಆ ಮಗು, ಸರ್ವೋತ್ತಮ ನಾನೇ ಎಂದು ಬಿಡ್ತು. ಏನ್ ಹಿಂಗ್ ಹೇಳ್ತಾ ಇದೆಯಲ್ಲ ಅಂತ ಅಂದ್ಕೊಂಡಾಗ, ನಿಮಗೆ ಅನುಮಾನ ಇದ್ರೆ ಬೇಕಾದ್ರೆ ಬೇರೆ ಬೇರೆ ದೇವತೆಗಳನ್ನು ಕರೀರಿ, ಅವ್ರನ್ನೆಲ್ಲ ಸೋಲಿಸಿ ಬಿಡ್ತೀನಿ ಅಂತಂದು, ನಾನೇ ಸರ್ವೋತ್ತಮ ಅಂತ. ಸರಿ, ಇವರು ಆ ಬೇರೆ ಬೇರೆ ವೈದಿಕರಾಗಿ ಹುಟ್ಟಿದಂತಹ ಈ ತ್ರಿಪುರಾಸುರರ ಕಡೆಯವರು ವೇದ ಮಂತ್ರಗಳಿಂದ ದೇವತೆಗಳನ್ನೆಲ್ಲ ಕರೆದ್ರು. ಬಂದಂತಹ ದೇವತೆಗಳು ತಮ್ಮ ತಮ್ಮ ಆಯುಧ ಹಾಕಿಬಿಟ್ರಂತೆ ಈ ಮಗುವಿನ ಮೇಲೆ. ಎಲ್ಲರ ಆಯುಧವನ್ನ ನುಂಗಿ ಬಿಡ್ತಂತೆ. ಯಮನ ದಂಡ, ವರುಣನ ಪಾಶ, ಎಲ್ಲ ದಿಕ್ಪಾಲಕರದ್ದು ಇಂದ್ರನ ವಜ್ರಾಯುಧ ಎಲ್ಲ ನುಂಗಿ ಬಿಡ್ತಂತೆ. ಸ್ವಲ್ಪ ನಂಬಿಕೆ ಬಂತು, ಆದ್ರೂ ಸ್ವಲ್ಪ ಅನುಮಾನ ಬಂತಂತೆ. ವಿಷ್ಣು ಅವನನ್ನೇನೋ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಸ್ವಲ್ಪ ಅನುಮಾನ ಬಂತಂತೆ ಅವರಿಗೆ. ಈ ಮಗು ಹೇಳ್ತು, ಬೇಕಾದ್ರೆ ವಿಷ್ಣುವನ್ನು ಕರೆದು ಬಿಡ್ರಿ ಅಂತ. ವಿಷ್ಣುವನ್ನು ಕರೆದ್ರಂತೆ ವಿಷ್ಣು ಸೂಕ್ತೆಯಿಂದ ಕರೆದು ಕೂಡಲೇ ವಿಷ್ಣು ಬಂದು ತನ್ನ ಸುದರ್ಶನ ಚಕ್ರ ಪ್ರಹಾರ ಮಾಡಿದನಂತೆ. ಆ ಹುಟ್ಟಿದಂತ ಮಗು ಪರಮಾತ್ಮನ ಸುದರ್ಶನ ಚಕ್ರವನ್ನು ಹಿಡಿದು ಅದನ್ನ ಕೆಳಗಡೆ ಹಾಕೊಂಡು, ಪೃಷ್ಠದ ಕೆಳಗಡೆ ಹಾಕೊಂಡು ಅದರ ಮೇಲೆ ಕೂತು ಬಿಡ್ತಾನೆ. ನೋಡಿ ಏನ್ ಮಾಡ್ತಾನೆ ವಿಷ್ಣು, ಏನ್ ಮಾಡಿದ ಅಂತ ಇವರಿಗೆಲ್ಲ ನಂಬಿಕೆ ಬಂತು. ಹಾಗೆ ನೀನೇ ಸರ್ವೋತ್ತಮ, ನೀ ಹೇಳು ಅಂದ್ರು. ನಿನ್ ತತ್ವ ನೀ ಹೇಳು ಅಂತಂದಾಗ ಆಗ ವಿಷ್ಣು ಬುದ್ಧಾವತಾರಿಯಾದ ವಿಷ್ಣು ಹೇಳಿದಂತೆ, ವೇದ ಅಪ್ರಮಾಣಂ ಮುಂದ. ವೇದ ಅಪ್ರಮಾಣ. ಮತ್ತೆ ತತ್ವ ಯಾವುದು ಅಂತಂದ್ರೆ, ಪರತತ್ವ ಯಾವುದು ಅಂತಂದ್ರೆ ಶೂನ್ಯವೇ ಪರತತ್ವ, ಜಗತ್ತೆಲ್ಲ ಶೂನ್ಯ, ಹೀಗೆಲ್ಲ ತತ್ವ ಅವರಿಗೆಲ್ಲ ನಂಬಿಕೆ ಬಂತು. ಅದೇ ಸಿದ್ಧಾಂತವನ್ನೇ ಅವಲಂಬನೆ ಮಾಡ್ಕೊಂಡು ಹೋದ್ರು. ಅನಂತರ ಬಂದವನು ಈ ಐತಿಹಾಸಿಕ ಬುದ್ಧ. ಸ್ವಲ್ಪ ಅದು ಕ್ಷೀಣವಾದಾಗ ಮತ್ತೆ ಅವನು ಅದನ್ನು ಮುಂದುವರಿಸಿಬಿಟ್ಟು ವಾದಿರಾಜರು ಹೇಳ್ತಾರೆ, ಶೌದ್ಧೋಧನಿ ಪ್ರಭೃತಿ ಸೈದ್ಧಾಂತಿಕ ಸುಗಮ ಬೌದ್ಧಾಗಮ ಪ್ರಣಯನ. ಈ ಐತಿಹಾಸಿಕ ಬುದ್ಧನು ಶುದ್ಧೋಧನನ ಮಗನೇ. ಅವ್ರ ತಂದೆ ಹೆಸರು ಶುದ್ಧೋಧನ ಅಂತಲೇ. ಶೌದ್ಧೋಧನಿ ಪ್ರಭೃತಿ ಸೈದ್ಧಾಂತಿಕರೇನಿದ್ದಾರೆ ಇವರಿಗೆ ಅಸುಗಮ, ಅವರಿಗೆ ಅರ್ಥ ಆಗದೇ ಇರುವಂತ ವಿಚಿತ್ರವಾದ ಬೌದ್ಧ ಸಿದ್ಧಾಂತವನ್ನ ಈ ಬುದ್ಧಾವತಾರಿ ಪರಮಾತ್ಮ ರಚನೆ ಮಾಡಿದನ. ಅವ್ರಿಗೆ ಅರ್ಥ ಆಗ್ಲಿಲ್ಲ. ವೇದ ಅಪ್ರಮಾಣ ಅಂದ್ರೆ ಪ್ರಮಾಣ ಅಲ್ಲ ಅಂತಲೇ ತಿಳ್ಕೊಂಡ್ರು. ಶೂನ್ಯ ಅಂದ್ರೆ ಏನೂ ಇಲ್ಲದೆ ಇರೋ ಶೂನ್ಯವೇ ಪರತತ್ವ ಅಂತ ತಿಳ್ಕೊಂಡ್ರು. ಆ ರೀತಿ ಅವರಿಗೆ ಅರ್ಥ ಆಗದೇ ಇರೋ ಬೌದ್ಧ ಸಿದ್ಧಾಂತವನ್ನ ಪರಮಾತ್ಮ ರಚನೆ ಮಾಡಿದ ಬುದ್ಧಾವತಾರಿ ಪರಮಾತ್ಮ. ಅವರು ಅದನ್ನ ಅಪಾರ್ಥ ಮಾಡ್ಕೊಂಡು ಹಂಗೆ ಮುಂದುವರಿಸಿದ್ರು. ದೇವತೆಗಳಿಗೆ ಮಾತ್ರ ಭಾರಿ ಕುತೂಹಲ ಆಯ್ತು. ಇನ್ನೊಂದ್ಸಲ ಮೂಲ ರೂಪದಲ್ಲಿ ವಿಷ್ಣುವಿನ ಹತ್ರ ಹೋಗಿ ಕೇಳಿದ್ರಂತೆ, ನೀನು ಬುದ್ಧಾವತಾರದಲ್ಲಿ ಅದೇನು ವೇದ ಅಪ್ರಮಾಣ ಶೂನ್ಯ ತತ್ವ ಅಂದ್ಬಿಟ್ರಿ, ನಾವು ಹಂಗೆ ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರು ದೇವತೆ. ನಿಮಗ್ ಬೇರೆ ಅರ್ಥ ಹೇಳ್ತೀನಿ ಇಂದ ಪರಮಾತ್ಮ, ನೀವ್ ಹಂಗೆ ತಿಳ್ಕೊಳ್ಳಿಕ್ ಹೋಗ್ಬೇಡ್ರಿ, ಅದಕ್ಕೆ ನಾನೇ ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳಿ ಏಕಾಂತದಲ್ಲಿ ಶಾಂತವಾದ ಸ್ಥಳದಲ್ಲಿ ದೇವತೆಗಳನ್ನು ಕೂಡಿಸ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಿದನಂತ. ವೇದ ಅಪ್ರಮಾಣ ಅಂದ್ರೆ ಪ್ರಮಾಣ ಅಲ್ಲ ಅಂತ ಅರ್ಥ ಅಲ್ಲ. ಅಂದ್ರೆ ಬ್ರಹ್ಮ, ಪರಬ್ರಹ್ಮ, ಇತಿ ಬ್ರಹ್ಮ. ಪರಮಾತ್ಮನ ವಿಷಯದಲ್ಲಿ ವೇದವೇ ಪ್ರಮಾಣ, ಅಪ್ರಮಾಣ ಅಂದ್ರೆ ಹಿಂಗರ್ಥ ಅಂತ ಅವ್ರಿಗೆ ಹೇಳಿದ. ಶೂನ್ಯವೇ ತತ್ವ ಅಂದೆಲ್ಲ ಅದಕ್ಕೆ ಅರ್ಥ ಏನು ಅಂತ ಕೇಳಿದ. ಶೂನ್ಯ ಅಂತಂದ್ರೆ ಏನು ಇಲ್ಲದೆ ಇರೋದು, ಸೊನ್ನೆ ಅಂತ ಅರ್ಥ ಅಲ್ಲ. ಶೂನ್ಯ ಅಂತಂದ್ರೆ ನಾನೇ ಅಂತಾನೆ ಪರಮಾತ್ಮ. ಯಾಕೆ ನನಗೊಂದು ಹೆಸರು ಒಂದ ಶೂನ್ಯ ಅಂದ್ರೆ ಯಾಕೆ? ಶಂ ಊನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನ. ಅಯೋಗ್ಯರಿಗೆ ಶ ಅಂದ್ರೆ ಸುಖ, ಅದನ್ನ ದುಷ್ಟರಿಗೆ ದೈತ್ಯರಿಗೆ ಊನ ಮಾಡತಕ್ಕವನು ನಾನಾದ್ರಿಂದ ಶೂನ್ಯ. ಶ ಊನ್ಯ ಅಂತ ಸೇರಿಸಿ ಶೂನ್ಯ ಆಗಿದೆ. ಶಂ ಸುಖಂ, ಶ ಅಂದ್ರೆ ಸುಖವನ್ನ ದುಷ್ಟರಿಗೆ ಊನ ಮಾಡತಕ್ಕವನು ನಾನು, ಆದ್ರಿಂದ ಶೂನ್ಯ ಅಂತ ನನಗೆ ಹೆಸರು. ಇದು ಪ್ರಶಾಂತ ವಿದ್ಯೆ ಅಂತ ಆಯ್ತಂತ. ದೇವತೆಗಳಿಗೆ ವ್ಯಾಖ್ಯಾನ ಮಾಡಿ ಹೇಳಿದ ವಿದ್ಯೆ ಪ್ರಶಾಂತ ವಿದ್ಯೆ ಆಯ್ತು, ಅವರಿಗೆ ಅಪಾರ್ಥ ಆದ ವಿದ್ಯೆ ಬೌದ್ಧ ವಿದ್ಯೆ ಆಯ್ತು. ಅದನ್ನೇ ಶೌದ್ಧೋಧನಿ ಪ್ರವೃತ್ತಿ ಸೈದ್ಧಾಂತಿಕ ಅಸುಗಮ ಬೌದ್ಧಾಗಮ ಪ್ರಣಯನ. ಹೀಗೆ ಬೌದ್ಧಾಗಮಕ್ಕೆ ಮೂಲ ಪುರುಷ ಯಾರು ಅಂತಂದ್ರೆ ಬುದ್ಧ. ಆ ಬುದ್ಧ ಯಾರು? ಸಾಕ್ಷಾತ್ ವಿಷ್ಣುವೇ. ಆದ್ರಿಂದ ಯಾವ ಬುದ್ಧನನ್ನ ಸರ್ವೋತ್ತಮ ಅಂತ ನೀವಂತೀರಿ, ಆ ಬುದ್ಧ ನಮ್ಮ ವಿಷ್ಣು. ಆದ್ರಿಂದ ವಿಷ್ಣು ಸರ್ವೋತ್ತಮತ್ವ ನಿಮ್ಮ ಆಗಮದಿಂದಲೇ ಸಿದ್ಧ ಆಯ್ತು, ನೀವೇ ಒಪ್ಪಿದ್ದೀರಿ ಎಂದು ಬಿಡ್ತು. ಇನ್ನು ಚಾರ್ವಾಕರ ಮತ ತಗೊಳ್ರಿ. ಎಲ್ಲವನ್ನೂ
ವೇದವನ್ನೇ ಅಲ್ಲಗಳಿತಕ್ಕಂಥ ಚಾರ್ವಾಕರ ಮತ ಪ್ರಕಾರನೂ ಕೂಡ ವಿಷ್ಣುವೇ ಸರ್ವೋತ್ತಮ ಅಂತ ಸಿದ್ಧ ಆಗ್ತದೆ ಅಂದ್ರಂತೆ ಭೀಮಸೇನ ದೇವರು. ಅದು ಹೇಗೆ ಅಂತಂದ್ರೆ, ಚಾರ್ವಾಕ ಮತಕ್ಕೆ ಮೂಲ ಪ್ರವರ್ತಕರು ಯಾರು? ಚಾರ್ವಾಕ ಮತಕ್ಕೆ ಮೂಲ ಪ್ರವರ್ತಕರು ಯಾರು ಅಂತಂದ್ರೆ ದೇವಗುರುಗಳಾದಂಥ ಬೃಹಸ್ಪತ್ಯಾಚಾರ್ಯ. ಬಹಳ ಜನರಿಗೆ ಗೊತ್ತಿಲ್ಲ. ನಿಜವಾಗೂ ಚಾರ್ವಾಕ ಮತಕ್ಕೆ ಮೂಲ ಪ್ರವರ್ತಕರು ಬೃಹಸ್ಪತ್ಯಾಚಾರ್ಯ. ಆ ಬೃಹಸ್ಪತ್ಯಾಚಾರ್ಯನ ಸರ್ವಜ್ಞರು ಅಂತ ಒಪ್ತಾರೆ. ಅವ್ರು ಯಾಕೆ ಸರ್ವಜ್ಞರಾಗಿದ್ದಾರೆ ಅಂತಂದ್ರೆ ಅವರಿಗೆ ಗುರು ವಿಷ್ಣು ಆದ್ದರಿಂದ ಮೂಲ ಪ್ರವರ್ತಕರಾದಂತಹ ಬೃಹಸ್ಪತ್ಯಾಚಾರ್ಯಗೆ ಗುರು ವಿಷ್ಣು. ಆದ್ರಿಂದ ಚಾರ್ವಾಕರ ಪ್ರಕಾರವೂ ಕೂಡ ವಿಷ್ಣು ಸರ್ವೋತ್ತಮತ್ವನೇ ಸಿದ್ಧ ಆಯ್ತು. ಲೋಕಾಯತಾಶ್ಚ ಕ್ವಚಿದಾಹುರಗ್ರಂ ವಿಷ್ಣುಂ ಗುರುಂ ಸರ್ವವರಂ ಬೃಹಸ್ಪತೇ. ಬೃಹಸ್ಪತ್ಯಾಚಾರ್ಯಗೂ ಕೂಡ ಸರ್ವಜ್ಞತ್ವ ಬಂದದ್ದು ವಿಷ್ಣುವಿನಿಂದ ಅಂತ ಅವರ ಶಾಸ್ತ್ರದಲ್ಲೇ ಇದೆ ಅಂತ. ಆದ್ರಿಂದ ಸರ್ವಾಗಮೇಶು ಪ್ರಥಿತೋತ ಏವ ವಿಷ್ಣು ಸಮಸ್ತಾಧಿಕ ಏವ ಮುಕ್ತಿದಃ. ಆದ್ರಿಂದ ಎಲ್ಲ ಆಗಮಗಳ ಪ್ರಕಾರ ವಿಷ್ಣುವೇ ಸರ್ವೋತ್ತಮ, ಅವನೇ ಮೋಕ್ಷಪ್ರದ ಅಂತ ಭೀಮಸೇನ ದೇವರು ಎಲ್ಲ ಆಗಮಗಳಿಂದ ಸೌರ, ಶಾಕ್ತೇಯ, ಚಾರ್ವಾಕ, ಬೌದ್ಧ ಇತ್ಯಾದಿ ಆಗಮಗಳಿಂದ ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಮಾಡಿಬಿಟ್ಟು ಹೀಗೆ ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಮಾಡಿದ್ರು. ಅದು ಬೃಹಸ್ಪತ್ಯಾಚಾರ್ಯ ಯಾಕೆ ಮಾಡಿದ್ರು ಅಂತ ಅನ್ನೋದು ಮಹಾಭಾರತದಲ್ಲೇ ಶಿಲಪರ್ವದಲ್ಲಿ ಅದರ ಚರಿತ್ರೆ ಬರ್ತದೆ. ಬೃಹಸ್ಪತ್ಯಾಚಾರ್ಯ ರಚನೆ ಮಾಡಿದ್ರಂತೆ. ಒಮ್ಮೆ ರಜಿರಾಜನ ಮಕ್ಕಳು 500 ಜನ ಮಹಾಪರಾಕ್ರಮಿಗಳಂತೆ. ಅವರು ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ಸ್ವರ್ಗ ಆಳ್ಲಿಕ್ಕೆ ಶುರು ಮಾಡಿದರಂತೆ. ಇಂದ್ರಾದಿ ದೇವತೆಗಳನ್ನು ಸೋಲಿಸಿಬಿಟ್ರು. ಆವಾಗ ಇಂದ್ರಾದಿಗಳು ಬೃಹಸ್ಪತ್ಯಾಚಾರ್ಯ ಹತ್ರ ಹೋಗಿ ನಾವು ಸೋತಿವಿ ಅಂತ ದುಃಖಪಟ್ಟಾಗ ಬೃಹಸ್ಪತ್ಯಾಚಾರ್ಯ ಹೇಳಿದ್ರಂತೆ, ಹೌದು ಮಹಾಪರಾಕ್ರಮಿಗಳು ರಜಿರಾಜನ ಮಕ್ಕಳು 500 ಜನ ಸ್ವರ್ಗಕ್ಕೆ ಮುತ್ತಿಗೆ ಹಾಕಿದ್ದಾರೆ, ನೀವೇನು ಯೋಚನೆ ಮಾಡಬೇಡ್ರಿ, ಒಂದು 15 ದಿವಸ ಟೈಮ್ ಕೊಡ್ರಿ ಅಂತ. 15 ದಿವಸ ಅವಕಾಶ ತಗೊಂಡು ಕಾಲಾವಕಾಶ ತಗೊಂಡು ಕೂತ್ಕೊಂಡು ಚಾರ್ವಾಕ ಶಾಸ್ತ್ರ ಬರೆದವರು ಬೃಹಸ್ಪತ್ಯಾಚಾರ್ಯ. ಅದರಲ್ಲಿ ಬರೆದ್ರಂತೆ, ದೇವ್ರಿಲ್ಲ, ದಿಂಡ್ರಿಲ್ಲ, ಪರಲೋಕ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಘೃತಂ ಪಿಬೇತ್, ಸಾಲ ಮಾಡ್ರಿ ತುಪ್ಪ ಕುಡೀರಿ, ಸಾಲ ತೀರಿಸ್ತಿದ್ರೆ ಪಾಪ ಇಲ್ವೇ ಇಲ್ಲ, ಪಾಪ ಎಲ್ಲಿ ಬರುತ್ತೆ, ಹೀಗೆಲ್ಲ ಪರಲೋಕವೇ ಇಲ್ಲ ಅನ್ನುವಂತಹ ಶಾಸ್ತ್ರವನ್ನ ಬರೆದು ಏನ್ ಮಾಡಿದ್ರು ಅಂತಂದ್ರೆ ಆ ಸ್ವರ್ಗದ ಮೇಲೆ ಮುತ್ತಿಗೆ ಹಾಕಿದಂತಹ 500 ಜನ ಭೂಲೋಕದ ಚಂದ್ರವಂಶದ ರಾಜರವರು ರಜರಾಜನ ಮಕ್ಕಳು ಅವರಿಗೆಲ್ಲ ಈ ಪಾಠ ಹೇಳ್ಕೊಟ್ರಂತೆ. ಬಹಳ ಹಿಡಿಸ್ತವರಿಗೆ ಈ ಚಾರ್ವಾಕ ಶಾಸ್ತ್ರ. ಬೃಹಸ್ಪತ್ಯಾಚಾರ್ಯ ಹೇಳಿದ್ರು, ನಾನೊಂದು ಶಾಸ್ತ್ರ ಬರ್ತಿದ್ದೀನಿ ನೋಡ್ರಿ ಅಂತ. ಅವರಂದ್ರು, ಎಂಥ ಶಾಸ್ತ್ರ? ಬೇರೆ ಶಾಸ್ತ್ರದಲ್ಲಿ ವ್ರತ, ಚಾತುರ್ಮಾಸ, ಏಕಾದಶಿ, 2 ಏಕಾದಶಿ, ಕಿರಿಕಿರಿ ಇಲ್ಲ ಇದರಲ್ಲಿ ಅಂದ್ರು. ಚಾರ್ವಾಕ ಶಾಸ್ತ್ರದಲ್ಲಿ ಅದು ಯಾವುದೂ ಇಲ್ಲ, ಬಹಳ ನಿಶ್ಚಿಂತೆಯಾಗಿದೆ ಅಂತ ಹೇಳಿ ಸಂತೋಷ ಪಟ್ಟರು. ಅದನ್ನ ಅವಲಂಬಿಸಿ ಬಿಟ್ರಂತೆ. ಅದನ್ನ ಅವಲಂಬಿಸಿದ್ರಿಂದ ಏನಾಯ್ತು ಅಂತಂದ್ರೆ ಚಾರ್ವಾಕ ಶಾಸ್ತ್ರ ಅವಲಂಬಿಸಿ ನಾಸ್ತಿಕ್ಯವಾದ ಅಂತ ಅದಕ್ಕೆ ಇನ್ನೊಂದು ಹೆಸರು. ನಾಸ್ತಿಕ್ಯವಾದವನ್ನು ಅವಲಂಬಿಸಿ ಅವರೆಲ್ಲ ಧರ್ಮಭ್ರಷ್ಟರಾದ ಮೇಲೆ ಅವರಲ್ಲಿರ್ತಕ್ಕಂಥ ಆತ್ಮಬಲ ಹೋಯ್ತು, ಆತ್ಮಶಕ್ತಿ ಹೋಯ್ತು, ಆತ್ಮವಿಶ್ವಾಸ ಹೋಯ್ತು. ಇಷ್ಟು ಮಾಡಿ ಬೃಹಸ್ಪತ್ಯಾಚಾರ್ಯ ಇಂದ್ರನ ಹತ್ರ ಹೇಳಿದ್ರಂತೆ, ಈಗ ಹೋಗಿ ಯುದ್ಧ ಮಾಡು ಅಂದ್ರು. ಒಬ್ಬಂಟಿಗೆ ಬಂದು ಯುದ್ಧ ಮಾಡಿದಾಗ 500 ಜನ ಸೋತ್ ಹೋಗ್ಬಿಟ್ರು. ಬಹಳ ಆಶ್ಚರ್ಯ ಆಯ್ತು ಇಂದ್ರನಿಗೆ. ಬಂದು ಕೇಳ್ತಾನೆ ಬೃಹಸ್ಪತ್ಯಾಚಾರ್ಯನ, 15 ದಿವಸ ಟೈಮ್ ತಗೊಂಡು ಮಾಡಿದ್ರಿ, ಏನ್ ಮಾಡಿದ್ರಿ ಅಂತ ಕೇಳಿ. ಏನಿಲ್ಲ, ಚಾರ್ವಾಕ ಶಾಸ್ತ್ರ ಬರೆದು ಅವರಿಗೆ ಉಪದೇಶ ಮಾಡಿದೆ, ಅದನ್ನ ಅವರು ಅವಲಂಬಿಸಿ ಬಿಟ್ಟು ಸೋತೋದ್ರು. ಹಾಗಾದ್ರೆ ಚಾರ್ವಾಕ ಶಾಸ್ತ್ರ ರಚನೆ ಆದದ್ದು ಯಾಕೆ ಅಂತಂದ್ರೆ ಎಲ್ಲ ಹಾಳಾಗಿ ಹೋಗ್ಲಿ ಅಂತ ರಚನೆ. ಅದು ಗೊತ್ತಿಲ್ಲ ಎಷ್ಟೋ ಜನರಿಗೆ. ನೋಡ್ಲಿಕ್ಕೆ ಮಾತ್ರ ಭಾರಿ ಒಳ್ಳೆ ಶಾಸ್ತ್ರ ಚಾರ್ವಾಕ. ದೇವರಿಲ್ಲ ಜನರಲ್ಲ, ಅದನ್ನ ಬರೆದದ್ದೇ ಬೃಹಸ್ಪತ್ಯಾಚಾರ್ಯರು. ಈ ಸ್ವರ್ಗಲೋಕಕ್ಕೆ ಮುತ್ತಿಗೆ ಹಾಕಿದ್ರಲ್ಲ ಅವರೆಲ್ಲ ಸೋತು ನಾಶ ಆಗಿ ಹೋಗ್ಲಿ ಅಂತಲೇ ಮಾಡಿದ್ದು. ಅದನ್ನ ಅವರು ಓದಿ ನಾಶ ಆಗಿ ಹೋದ್ರು. ಆಮೇಲೆ ಇಂದ್ರನಿಗೆ ರಾಜ್ಯ ಬಂತು ಅಂತ. ಅಂಥ ಬೃಹಸ್ಪತ್ಯಾಚಾರ್ಯ ಗುರುಗಳು ವಿಷ್ಣು. ಹೀಗೆ ಸಮರ್ಥನೆ ಮಾಡಿ ಮತ್ತೆ ಭೀಮಸೇನ ದೇವರು ಹೇಳಿದ್ರಂತೆ, ಇದೆಲ್ಲ ವಾದದಲ್ಲೇ ಆಯ್ತು. ವಿಷ್ಣು ಸರ್ವೋತ್ತಮ ಅಂತ ನಾನು ಸೇರಿ ಬರೇ ಬಾಯಿ ಮಾತಿನಿಂದ ಹೇಳಿದೆ, ಶಾಸ್ತ್ರಾಧಾರದಿಂದ ಹೇಳಿದೆ. ಪ್ರತ್ಯಕ್ಷವಾಗಿ ನಿಮಗೆ ವಿಷ್ಣು ಸರ್ವೋತ್ತಮತ್ವ ನೋಡಬೇಕು ಅಂತಿದ್ರೆ ನಾನು ತೋರಿಸ್ತೀನಿ ಇಂದ ಭೀಮ. ಜರಾಸಂಧ ಕೂತಿರ್ತಕ್ಕಂಥ ಎಲ್ಲ ರಾಜರಿಗೆ ಹೇಳಿದ, ಬರೇ ಶಾಸ್ತ್ರದ ಮೂಲಕ ವಿಷ್ಣು ಸರ್ವೋತ್ತಮತ್ವ ತೋರಿಸಿದ್ದೀನಿ, ಪ್ರತ್ಯಕ್ಷ ತೋರಿಸಬೇಕಾದ್ರೆ ತೋರಿಸ್ತೇನೆ. ಹರಿ ಕುತೂಹಲ ಆಯ್ತು. ಹರಿ ಸರ್ವೋತ್ತಮತ್ವ ಪ್ರತ್ಯಕ್ಷ ತೋರಿಸ್ತಾನಂತ ಭೀಮ. ಹಾಗೆ ಅಂತ ಎಲ್ಲರೂ ಕುತೂಹಲ ಭರಿತರಾಗಿದ್ದಾರೆ. ಹೇಳಿದನಂತ ಭೀಮ, ಪೂರ್ವಂ ಹಿ ಗಂಗಾ ಮಮ ವಿಷ್ಣು ಪೂಜಾ ವಿಘ್ನಾರ್ಥ ಮಾಯಾ ತ್ವಾಮಕರೇಣ ಸಾಮೇ ನುನ್ನಾ ಪರಸ್ತಾತ್ ಬಹು ಯೋಜನಂಗತ ಪುರೇ ಕುರುಣಾಂ ಶಿವ ಆಗತಸ್ತದಾ. ಹರಿ ಸರ್ವೋತ್ತಮತ್ವ ಪ್ರತ್ಯಕ್ಷ ಹೇಳಬೇಕು ಅಂತಂದ್ರೆ ಗಂಗಾ ತೀರದಲ್ಲಿ ಹಸ್ತಿನಾಪುರದ ಸಮೀಪದಲ್ಲಿ ಭೀಮ ಒಂದು ಕಡೆ ದೇವರ ಪೂಜೆ ಮಾಡ್ತಾ ಕೂತಿದ್ದಂತೆ, ಗಂಗಾ ಸ್ನಾನ ಮಾಡಿ. ಆವಾಗ ಇದ್ದಕ್ಕಿದ್ದ ಹಾಗೆ ಗಂಗೆನೇ ಭೀಮನ ಮೇಲೆ ಬಂದ್ಬಿಟ್ಲಂತೆ. ಭೀಮ ಪೂಜೆ ಕೂತಾಗ ಆ ಪೂಜೆಗೆ ವಿಘ್ನ ಮಾಡಬೇಕು ಅಂತ ಗಂಗೆ ಬಂದಂತೆ.
20ನೇ ಕಕ್ಷೆ ಗಂಗೆ. ಅಸುರಾವೇಶ ಆಗಬಾರ್ದು ಅಂತೇನಿಲ್ಲ, ಕಲ್ಯಾವೇಶ ರುದ್ರಾದಿಗಳಿಗೆ ಆಗಿದ್ದಂತೆ. ಗಂಗೆ ವಿಷ್ಣು ಪೂಜೆಗೆ ವಿಘ್ನ ಮಾಡಬೇಕು ಅಂತ ಬಂದ್ಲಂತೆ. ಬಂದಾಗ ಭೀಮ ನೋಡ್ತಿದ್ದಾನೆ, ಗಂಗಾ ಪ್ರವಾಹ ಮೈ ಮೇಲೆ ಬರ್ತಾ ಇದೆ, ಪೂಜೆ ಎಲ್ಲ ಬಿಟ್ಟು ಹೇಳಬೇಕಾಗ್ತದೆ. ಎಡಗೈಯಿಂದ ಹಿಂಗ್ ತಳ್ಳಿದ್ನಂತೆ ಗಂಗೆಯನ್ನು ತಳ್ಳಿದಾಗ ಗಂಗಾ ನದಿ ತನ್ನ ಪಾತ್ರವನ್ನೇ ಬದಲಾಯಿಸಿಕೊಂಡು ಬೇರೆ ಕಡೆ ಹರ್ಕೊಂಡು ಹೋಯ್ತಂತೆ. ಎಲ್ಲಿ ಯಾವ ಕಡೆ ಹರಿಬೇಕಾಗಿತ್ತು ಪಾತ್ರವನ್ನೇ ಬದಲಾಯಿಸಿ ಹೋಯ್ತಂತೆ. ಹೀಗೆ ಗಂಗೆಯನ್ನೇ ನಾನು ಎಡಗೈಯಿಂದ ತಳ್ಳಿದ್ದೀನಿ ಅಂತಾನೆ ಭೀಮ. ಅಷ್ಟೇ ಅಲ್ಲ, ಗಂಗೆಯನ್ನು ತಳ್ಳಿದಾಗ ಇದನ್ನು ನೋಡಿಯೋ ಏನೋ ಗಂಗಾಧರ ಬಂದಂತೆ. ರುದ್ರದೇವರು ಬಂದ್ರಂತೆ. ಹೇಗೆ? ಹುಲಿಯಾಗಿ ಬಂದ್ರಂತೆ. ಪಾರ್ವತಿ ದೇವಿ ಹೇಳಿದ್ರಂತೆ, ನೀನ್ ಹಸು ಆಗು ಅಂದ್ರಂತೆ. ನೀನ್ ಹಸು ಆಗು, ನಿನ್ನನ್ನು ತಿನ್ಲಿಕ್ಕೆ ನಾನು ಬರ್ತೀನಿ, ಭೀಮನ ಹತ್ರ ಸುಳಿದಾಡ್ತಾ ಇರು, ನಿನ್ನನ್ನು ತಿನ್ಲಿಕ್ಕೆ ನಾನು ಬರ್ತೀನಿ, ಭೀಮ ಏನ್ ಮಾಡ್ತಾನೆ ನೋಡೋಣ ಅಂತ ರುದ್ರದೇವರಿಗೆ ಪರೀಕ್ಷೆ ಮಾಡುವ ಒಂದು ಕುತೂಹಲ ಇತ್ತಂತೆ. ಪಾರ್ವತಿ ದೇವಿ ಕಪಿಲ ಅನ್ನೋ ಗೋವಾಗಿ ಅಲ್ಲೇ ಓಡಾಡ್ತಿದ್ದಂತೆ. ಆ ಹಸು ಅಲ್ಲಿ ಸಂಚಾರ ಮಾಡ್ತಿತ್ತು. ಇದಕ್ಕಿದ್ದ ಹಾಗೆ ಹುಲಿ ಬಂತು. ಅದು ಬಂದದ್ದು ಹುಲಿ ಅಲ್ಲ, ಮಹರುದ್ರ ದೇವರು ಭೀಮನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹುಲಿ ರೂಪದಿಂದ ಆ ಹಸುವಿನ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ. ಗೊತ್ತಾಯ್ತು. ಹೋಗಿ ಆ ಹುಲಿಯನ್ನು ತಡಿತಾ ಇದ್ದಾರಂತೆ ಭೀಮಸೇನ ದೇವರು. ತಡೆದಾಗ ಯುದ್ಧ ಪ್ರಾರಂಭ ಆಯ್ತಂತೆ. ಸಮೇ ಯುದ್ಧೇ ವಿಜಿತೋ ಮೂರ್ಛಿತಶ್ಚ ಗದಾ ಪ್ರಹಾರ. ಭೀಮ ಹೇಳಿದ, ನಾನು ದೇವ್ರ ಪೂಜೆ ಮಾಡ್ತಿರುವಾಗಲೂ ಪಕ್ಕದಲ್ಲಿ ಗದೆ ಇಟ್ಕೊಂಡಿರ್ತೀನಿ. ಗದೆ ಇಟ್ಕೊಂಡೇ ಪೂಜೆ ಮಾಡ್ತಿರ್ತ. ಆ ಪೂಜೆ ನಡೀತಿರುವಾಗಲೇ ಗಂಗೆ ಬಂದು ಗದಾ ಪ್ರಹಾರ ಮಾಡಲಿಲ್ಲ, ಎಡಗೈಯಿಂದ ತಳ್ಳಿದನಂತೆ. ಯಾವಾಗ ರುದ್ರದೇವರು ವ್ಯಾಘ್ರ ರೂಪದಿಂದ ಕಪಿಲಾತ್ಮಕ ಉಮಾದೇವಿ ಮೇಲೆ ಆಕ್ರಮಣ ಮಾಡ್ತಿರುವಾಗ ಯುದ್ಧ ಮಾಡಿ ಒಂದು ಗದಾ ಪ್ರಹಾರ ಮಾಡಿದೆ, ಅವತ್ತಿನಿಂದ ರುದ್ರದೇವರು ಅಲ್ಲೊಂದು ಲಿಂಗದೊಳಗೆ ಪ್ರವೇಶ ಮಾಡಿಬಿಟ್ರಂತೆ. ಅದು ವ್ಯಾಘ್ರೇಶ್ವರ ಲಿಂಗ ಅಂತ ಪ್ರಸಿದ್ಧವಾಗಿದೆ. ವ್ಯಾಘ್ರೇಶ್ವರ ಅನ್ನುವಂತಹ ಕ್ಷೇತ್ರ ಇದು. ರುದ್ರದೇವರು ಭೀಮಸೇನ ದೇವರ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಪರೀಕ್ಷೆ ಮಾಡೋದಂದ್ರೆ ಜಗತ್ತಿಗೆ ಭೀಮಸೇನ ದೇವರು ಮಹಾಬಲಿಷ್ಠರು, ಜೀವೋತ್ತಮರು ಅಂತ ಗೊತ್ತಾಗ್ಲಿ ಅಂತ ರುದ್ರದೇವರು ಆ ರೀತಿ ಬಂದಿದ್ರು. ಜಗತ್ತಿಗೆ ಅನುಕೂಲ ಮಾಡ್ಲಿಕ್ಕೆ ಬಂದಿದ್ರು ರುದ್ರದೇವರು. ವ್ಯಾಘ್ರೇಶ್ವರ ಅನ್ನುವಂಥ ಲಿಂಗದಲ್ಲಿ ಸೇರ್ಕೊಂಡ್ರು. ವ್ಯಾಘ್ರೇಶ್ವರ ಅನ್ನೋ ಕ್ಷೇತ್ರ ಪ್ರಸಿದ್ಧವಾಗಿದೆ. ಇನ್ನು ಗೋಮತಿ ನದಿ ತೀರದಲ್ಲಿ ಹಿಂಗೆ ನಡೀತಂತೆ. ಶಾರ್ದೂಲೇಶ್ವರ ಅಂತ ಒಂದು ಲಿಂಗ ಇದೆ, ಎಲ್ರಿಗೂ ಗೊತ್ತಿದೆ ನಿಮಗೆ ಅಂತಾರೆ ಭೀಮಸೇನ ದೇವರು. ಶಾರ್ದೂಲೇಶ್ವರ ಅಂತ ಒಂದು ಕ್ಷೇತ್ರ, ಅಲ್ಲೂ ಒಂದು ಶಿವಲಿಂಗ, ಅಲ್ಲೂ ರುದ್ರದೇವರಿದ್ದಾರೆ. ಅದು ಪ್ರಸಂಗ ಏನು ಅಂತಂದ್ರೆ, ಹಿಮಾಲಯದಿಂದ ಗೋಮತಿ ಹರಿತದಂತೆ. 2 ಗೋಮತಿ ನದಿ ಇದೆ. ಒಂದು ದ್ವಾರಕೆಗೆ ಹೋಗಿ ಸೇರುವಂತಹ ಗೋಮತಿ ಇದೆ, ಅದು ಬೇರೆ. ಇದು ಹಿಮಾಲಯದಿಂದ ನೈಮಿಷಾರಣ್ಯದ ಕಡೆ ಬರ್ತಕ್ಕಂತಹ ಗೋಮತಿ ಒಂದಿದೆ. ಆ ಹಿಮಾಲಯದಲ್ಲಿ ಗೋಮತಿ ತೀರದಲ್ಲಿ ನಾನು ಕೂತಾಗ ಅಲ್ಲಿಯೂ ಕೂಡ ಇದೇ ರೀತಿ ರುದ್ರದೇವರು ಯುದ್ಧಕ್ಕೆ ಬಂದ್ರಂತೆ. ಆ ಯುದ್ಧದಲ್ಲಿಯೂ ಕೂಡ ನಾನು ಅವರನ್ನು ಸೋಲಿಸಿದೆ. ಆವಾಗ ಅಲ್ಲಿ ಒಂದು ಕಡೆ ಲಿಂಗದಲ್ಲಿ ಪ್ರವೇಶ ಮಾಡಿದ್ರು. ಗೋಮತಿ ನದಿ ತೀರದಲ್ಲಿ ಶಾರ್ದೂಲೇಶ್ವರ ಅಂತ ಒಂದು ಶಿವಲಿಂಗ ಇದೆ. ಇದು ಗಂಗಾ ತೀರದಲ್ಲಿ ವ್ಯಾಘ್ರೇಶ್ವರ, ಅಲ್ಲಿ ಶಾರ್ದೂಲೇಶ್ವರ. ಇದರಿಂದ ನಾನು ವಿಷ್ಣು ಸರ್ವೋತ್ತಮತ್ವವಾದಿಯಾದಂತಹ ನಾನು ಮಹಾಬಲಿಷ್ಠ ಅಂತನ್ನೋದು ವಿಷ್ಣು ಸರ್ವೋತ್ತಮತ್ವಕ್ಕೆ ಇದು ಪ್ರತ್ಯಕ್ಷ ನಿದರ್ಶನ ಅಂತಾರೆ. ವಿಷ್ಣು ಸರ್ವೋತ್ತಮತ್ವಕ್ಕೆ ಇದು ಪ್ರತ್ಯಕ್ಷ ನಿದರ್ಶನ ಯಾಕೆ ಅಂತಂದ್ರೆ, ನನ್ನ ಬಾಹುಬಲ ಇದೆಯಲ್ಲ ವಿಷ್ಣುವಿನ ಬಲದ ಪ್ರತಿಬಿಂಬ. ಎಲ್ಲರ ಆನಂದ ವಿಷ್ಣುವಿನ ಆನಂದದ ಪ್ರತಿಬಿಂಬ ಆನಂದ ಅಂತೆ. ವಿಷ್ಣುವಿನ ಜ್ಞಾನದ ಪ್ರತಿಬಿಂಬ ಜ್ಞಾನ. ಇವರೆಲ್ಲರೂ ವಿಷ್ಣುವಿಗೆ ಪ್ರತಿಬಿಂಬ. ನನ್ನ ಬಲವೂ ಕೂಡ ವಿಷ್ಣುವಿನ ಬಲದ ಪ್ರತಿಬಿಂಬ ಬಲ. ಪ್ರತಿಬಿಂಬ ಬಲವೇ ಇಷ್ಟಿದ್ದ ಮೇಲೆ ಆ ಬಿಂಬದ ಬಲ ಹೇಗಿರಬೇಡ ಯೋಚನೆ ಮಾಡಿ. ಆದ್ರಿಂದ ವಿಷ್ಣು ಸರ್ವೋತ್ತಮತ್ವಕ್ಕೆ ಪ್ರತ್ಯಕ್ಷ ನಿದರ್ಶನವನ್ನು ಕೊಟ್ಟಿದ್ದೇನೆ ಎಂದ್ರು. ಇನ್ನೂ ಒಂದು ನಿಮಗೆ ಬೇಕು ಅಂತಂದ್ರೆ, ಬದರಿಗೆ ಹೋಗುವಾಗ ಒಂದು ರೂಟು ಕೇದಾರ ಅಂತ ಒಂದು ಕಡೆ ಹೋಗ್ತದೆ ಹಿಮಾಲಯದಲ್ಲಿ. ಅದ್ರದ್ದು ಒಂದು ಕಥೆ ಹೇಳಿ. ನಾನು ಒಮ್ಮೆ ಅಲ್ಲಿದ್ದಾಗ ಅಲ್ಲಿಗೆ ರುದ್ರದೇವರು ಬಂದ್ರಂತೆ. ಅದೇ ಭೀಮಸೇನ ದೇವರ ಸರ್ವೋತ್ತಮತ್ವ ಜಗತ್ತಿಗೆ ಗೊತ್ತಾಗ್ಲಿ ಅಂತಲೇ ಬಂದ್ರು ರುದ್ರದೇವರು. ಅವರಿಗೂ ಅದೇ ತತ್ವ. ಆದ್ರಿಂದ ರುದ್ರದೇವರು ಬಂದು ವಿಪ್ರ ರೂಪದಿಂದ ಬಂದ್ರಂತೆ. ಬಂದು ವಾದ ಮಾಡಿದ್ರಂತೆ. ವಾದ ಮಾಡಿದಾಗ ವಾದದಲ್ಲಿ ನಾನು ಸೋಲಿಸಿಬಿಟ್ಟೆ, ನಾನೇ ಗೆದ್ದೆ. ಆಮೇಲೆ ಅವರಿಗೆ ಒಂದು ರೀತಿ ನಾಚಿಕೆ ಆದಂಗ ಆಯ್ತಂತೆ. ಆವಾಗ ಕೇದಾರೇಶ್ವರ ಅಂತ ಅಲ್ಲಿ ಒಂದು ಲಿಂಗದಲ್ಲಿ ಹೋಗಿ ಅಡಕೊಂಡದ್ದಷ್ಟೇ ಇಲ್ಲ, ಅವತ್ತಿನಿಂದ ಒಂದು ಲೋಕದಲ್ಲಿ ಒಂದು ಸಾರಿದ್ರಂತೆ ರುದ್ರದೇವರು. ನಾನು ಭೀಮಸೇನ ದೇವರ ಹತ್ರ ವಾದದಲ್ಲಿ ಸೋತು ಇಲ್ಲಿ ಲಿಂಗದಲ್ಲಿ ಅಡಕೊಂಡಿದ್ದೀನಿ, ಇನ್ನು ಮೇಲೆ ಯಾರೂ ಕೂಡ ನನ್ನ ದರ್ಶನಕ್ಕೆ ಇಲ್ಲಿ ಬರೋದು ಬೇಡ ಅಂತಂದ್ರು. ಇಲ್ಲಿಗೆ ಯಾರೂ ಕೂಡ ಬರೋದು ಇತಃ ಪರಂ ವೇದ ವಿಧಾಮ ಗಮ್ಯತ ಶಾಪಂ ಪ್ರಾದಾದ್ರೀಳಿತ ಶಂಕರೋಪಿ. ಯಾರೂ ಕೂಡ ಭೀಮನ ಕಡೆಯವರು ನನ್ನನ್ನು, ಯಾಕೆಂದ್ರೆ ವಾದದಲ್ಲಿ ನಾನು ಭೀಮನ ಜೀವೋತ್ತಮತ್ವ ಪ್ರಸಾರಕ್ಕೆ ಮಾಡಿದೆ, ಆದರೂ ಕೂಡ ಸೋತೆ ಅಂತಾಗಿ ನಾನಿಲ್ಲಿ ಅಡಗಿ ಕೂತದ್ರಿಂದ ಯಾರು ಇಲ್ಲಿಗೆ ನನ್ನ ದರ್ಶನಕ್ಕೆ ಬರಬಾರದು.
ಎಲ್ಲ ವೈಷ್ಣವರು ಶಿವದರ್ಶನಕ್ಕೆ ಹೋಗೇ ಹೋಗ್ತಾರೆ. ನಾವೆಲ್ಲ ಮಧ್ವಾಚಾರ್ಯರ ಸಿದ್ಧಾಂತಾನುಯಾಯಿಗಳು ಶಿವಾರಾಧಕರೇ. ಆದ್ರೆ ತಾರತಮ್ಯ ಕಕ್ಷೆಯಲ್ಲಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬಹುದು. ಹಿಂದಿನವರೆಲ್ಲ ಸ್ತೋತ್ರ ಮಾಡಿದ್ದಾರೆ, ವ್ಯಾಸರಾಜರು ಮಾಡಿದ್ದಾರೆ. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಹರ ಹರೇತಿ 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 ವಾ. ಸ್ತೋತ್ರ ಮಾಡಬೇಕು, ಎರಡಕ್ಷರದ ನಾಮ ಹೇಳಬೇಕು ಅಂತಿದ್ದಾರೆ. ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡಿದ್ದಾರೆ. ಅಣಿಗಣವರಭೂಷ ಪಾರ್ವತೀ ಶ್ಲಾಘ್ಯವೇಷ ಖಲಜನಕೃತ ರೋಷ ಖಂಡಿತಾತ್ಮೀಯ ದೋಷ ಸದರುಣಗಿರಿವಾಸ ಶಕ್ರಸೂರ್ಯಾದ್ಯಧೀಶ ಪರಿಹೃತ ಭವಪಾಶ ಪಾತು ಮಾಂ ಪಾರ್ವತೀಶ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಅಂತ ವೈಷ್ಣವರು ಶಿವನಿಗೆ ನಮಸ್ಕಾರ ಮಾಡೋ ಶ್ಲೋಕ ಇದೆ. ಆದರೆ ಜೀವೋತ್ತಮ ಯಾರು ಅಂತಂದ್ರೆ ವಾಯುದೇವರು. ಜೀವೋತ್ತಮರು ವಾಯುದೇವರೇ, ಸರ್ವೋತ್ತಮ ಹರಿಯೇ. ಈ ತತ್ವ ಗೊತ್ತಾಗ್ಲಿ ಜನರಿಗೆ ಅಂತ ಹೇಳಿ ಶಿವ ಈ ರೀತಿ ಮಾಡಿದ್ದು ವಿಷ್ಣುವಿನ ಆಜ್ಞೆ ಅಂತ. ಅಲ್ಲಿ ಕೇದಾರೇಶ್ವರ ಲಿಂಗದಲ್ಲಿ ಅಡಗಿದ್ದಾನೆ. ಅವತ್ತಿನಿಂದ ನಾಚಿಕೆಯಾಗಿ ಅಲ್ಲಿ ಸೇರ್ಕೊಂಡಿದ್ರಿಂದ ನನ್ನ ದರ್ಶನ ಮಾಡ್ಲಿಕ್ಕೆ ಅಂತ ಬರುವವರು ವೈಷ್ಣವರು ಇಲ್ಲಿಗೆ ಬರೋದು ಬೇಡ ಅಂತ ಅಂದಿದ್ದಾನೆ. ಯಾಕೆ ಒಂದು ವೇಳೆ ಬಂದ್ರು ಅಂತಂದ್ರೆ ಅವರಿಗಿದ್ದಂತಹ ಹರಿಸರ್ವೋತ್ತಮತ್ವ ಜ್ಞಾನ ಲೋಪ ಆಗ್ಲಿ ಅಂತ ಬೇರೆ ಶಾಪ ಕೊಟ್ಟಿದ್ರು. ಆದ್ರಿಂದ ಬದುರಿಗೆ ಹೋಗ್ತಾರೆ ಹೊರತು ಕೇದಾರಕ್ಕೆ ಹೋಗೋದಿಲ್ಲ ಯಾರು ಕೂಡ. ಇನ್ನು ಕೆಲವರು ಹೋಗ್ತಾರೆ, ಜ್ಞಾನ ಲೋಪ ಆಗ್ತದಲ್ಲ, ಜ್ಞಾನವೇ ಇಲ್ಲ, ಲೋಪ ಆಗೋದೇನು ಬಂತು ಅಂತ ಹೋಗ್ತಾರೆ, ಅದು ಬೇರೆ ಮಾತು. ಹೀಗೆ ಭೀಮಸೇನ ದೇವರು ನನ್ನ ವಿಷ್ಣು ಸರ್ವೋತ್ತಮತ್ವಕ್ಕೆ ಇದು ಪ್ರತ್ಯಕ್ಷ ನಿದರ್ಶನ ಅಂತ ತೋರಿಸಿ, ಇದು ಯಾವತ್ತೂ ಆದದ್ದು ಅಂತ ನೀವೇನಾದ್ರೂ ಅನ್ನೋದಾದ್ರೆ ಯಾವತ್ತೋ ನಡೆದದ್ದು ಹೇಳ್ತಿದ್ದೀರಿ ಅಂತಂದ್ರೆ ಇವತ್ತು ಬೇಕಾದ್ರೆ ಯುದ್ಧಕ್ಕೆ ಬರ್ರಿ ಅಂದ್ರೆ, ಯಾವತ್ತೋ ಇವತ್ತು ಬೇಕಾದ್ರೆ ಈ ಕ್ಷಣದಲ್ಲಿ ಬರ್ರಿ ಅಂತಂದಾಗ ಎಲ್ಲರೂ ಆಕ್ರಮಣ ಮಾಡಿದ್ರು, ಎಲ್ಲರನ್ನ ಸೋಲಿಸಿದ್ರು. ಜರಾಸಂಧ ಯುದ್ಧಕ್ಕೆ ಬಂದ. ಅವನು ವಿಷ್ಣು ದ್ವೇಷಗಳಲ್ಲಿ ಅವನು ಯುದ್ಧಕ್ಕೆ ಬಂದಾಗ ಅದೇ ಒಳ್ಳೆ ಅವಕಾಶ ಅಂತ ಅನಿಸ್ತು ಭೀಮಸೇನ ದೇವರಿಗೆ. ಜಾಸ್ತಿ ಯುದ್ಧ ಮಾಡಲಿಲ್ಲ, ಜರಾಸಂಧ ಬರೋದನ್ನೇ ಕಾಯ್ತಿದ್ರು. ಎಲ್ಲಾರಾದ್ರೂ ಸೋತ ಕೊನೆಗೆ ಜರಾಸಂಧ ಬಂದ ಕೂಡಲೇ ಮೊದಲು ಅವನ ತಲೆ ಜುಟ್ಟು ಹಿಡ್ಕೊಂಡು ಸರ 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 ಎಳ್ಕೊಂಡು ಹೋದ್ರಂತೆ ಆ ಕಾಶಿಯಿಂದ. ಇದೆಲ್ಲ ನಡೆದದ್ದು ಕಾಳಿ ಸ್ವಯಂವರದಲ್ಲಿ, ಕಾಶಿಯಲ್ಲಿ. ಎಳ್ಕೊಂಡು ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡಿದ್ರೆ ಅಲ್ಲೇ ಗಂಗೆ ಇತ್ತಲ್ಲ, ಸೀದಾ ಜರಾಸಂಧನ್ ಕರ್ಕೊಂಡು ಹೋಗಿ 3 ಸಲ ಗಂಗೆಯಲ್ಲಿ ಮುಳುಗಿಸಿದ್ರು. ಗಂಗಾ ನದಿಯಲ್ಲಿ ಅನಾಯಾಸವಾಗಿ ಮುಳುಗಿಸಿದ್ರಂತೆ. ಅಮಜ್ಜಯ ಜರಾಸಂಧಂ ವಲಾತ್ವಂ ಜಾಹ್ನವೀ ಜಲೆ. ಯಾಕೆ ಅಂದ್ರೆ ಬಹಳ ದಿವಸದಿಂದ ಕಾಯ್ತಿದ್ರಂತೆ ಭೀಮಸೇನ. ಈ ಜರಾಸಂಧ ಎಷ್ಟು ಬಾರಿ ಗಂಗಾ ನದಿ ಮೇಲೆ ಅಡ್ಡಾಡಿದಾನೆ, ಓಡಾಡಿದಾನೆ. ಒಂದು ದಿವಸ ಗಂಗಾ ನದಿಯನ್ನು ಸ್ಪರ್ಶ ಮಾಡಿದವನಲ್ಲ. ಯಾಕೆಂದ್ರೆ ಗಂಗಾ ವಿಷ್ಣುಪದೀಕಿಲ, ಅದು ತ್ರಿವಿಕ್ರಮ ದೇವರ ಪಾದೋದಕ ಅಂತ ಹೇಳ್ಕೊಂಡು ವಿಷ್ಣು ದ್ವೇಷಿಯಾದ ಜರಾಸಂಧ ಗಂಗಾ ನದಿಯ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡಿದ್ದಿಲ್ಲ, ಆ ಕಡೆ ನೋಡ್ತಿದ್ದಿಲ್ಲಂತೆ. ಮೊದಲೇ ಹೇಳ್ಬೇಕು ಸಾರಥಿ, ಸರ್ ಗಂಗಾ ನದಿ ಬರ್ತಾ ಇದೆ ಅಂತ ಕಣ್ಬಿಟ್ಟು, ಸರ್ ಹೋಯ್ತು ಗಂಗಾ ನದಿ ದಾಟ ಹೋಯ್ತು, ಕಣ್ ತೆಗಿತು. ಹಿಂಗ ರಥದಲ್ಲಿ ಹೋಗುವಾಗ ಗಂಗಾ ನದಿ ನೋಡಿದವನಲ್ಲ, ಮುಳುಗಿದವನಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಗಂಗಾ ಸ್ನಾನಕ್ಕೆ ಅಂತ? ಗಂಗಾಧರನೇ ಶಿವ, ಗಂಗಾಧರನೇ ಆಗಿದ್ದಾನೆ ಶಿವ. ಅದು ನಾನು ಶಿವ ಸರ್ವೋತ್ತಮತ್ವವಾದಿ ಅಂತ ಹೇಳ್ಕೊಂಡು ಜರಾಸಂಧ ಗಂಗೆಯನ್ನ ಸ್ನಾನ ಮಾಡ್ತಿದ್ದಲ್ಲಂತೆ, ಅದು ವಿಷ್ಣುಪದಿ ಅಂತ ತಿಳ್ಕೊಂಡಿದ್ದಂತೆ. ಅದಕ್ಕೆ ಭೀಮಸೇನ ದೇವರಿಗೆ ಬಹಳ ಇದಿತ್ತು ಮನಸ್ಸಲ್ಲಿ, ಸಿಗಲಿಲ್ಲ. ಅವನು ಮೊದಲು ಮಾಡಿದ್ದೇನೆಂದ್ರೆ ಕಾಳಿ ಸ್ವಯಂವರದಲ್ಲಿ ಅಳ್ಕೊಂಡು ಹೋಗಿ ಅವನನ್ನು ಗಂಗಾ ನದಿಯಲ್ಲಿ ಮುಳುಗಿಸಿಬಿಟ್ಟೆ. ಸಾಕ್ಷಿ ವಿಷ್ಣು ಪದ್ವ್ಯಾಂ, ಮೊದಲು ಗಂಗಾ ನದಿಯಲ್ಲಿ ಬಿಸಾಡಿ ಅಲ್ಲಿಂದ ಮುಳುಗಿಸಿ 3 ಸಲ ಮುಳುಗಿಸಿ ಇದೇ ಪ್ರಕಾರ ಮಾಡುವ ಹಾಗೆ ಮಾಡಿದ ಮೇಲೆ ಅವರಿಗೆ ಸಮಾಧಾನ ಮಾಡಿ ಎಲ್ಲರನ್ನೂ ಕೂಡ ಪರಾಜಯಗೊಳಿಸಿ ಕಾಳಿದೇವಿಯನ್ನು ಕರ್ಕೊಂಡು ಬಂದು ತಾವು ವಿವಾಹ ಮಾಡಿಕೊಂಡಿದ್ದಾರೆ. ಧರ್ಮರಾಜ ದೇವಕಿ ವಿವಾಹ ಮಾಡಿಕೊಂಡು ಭೀಮಸೇನ ಕಾಳಿ ವಿವಾಹ ಮಾಡಿಕೊಂಡು ಈ ರೀತಿ